ಡೋಸೇಜನ್ನು ಕೊಡ್ತೀವಿ ಸರ್. ಈಗ ಕೊರೋನಾ ಅಗತ್ಯತೆ ಇರುವಂತವ್ರು ಕಂಡು ಬಂದಿಗೆ ಸಾರಿ LIS ಕೇಸ್ ಅಲ್ಲ, ಸಾರಿ ಕೇಸ್ಗಳಿಗೆ ಕೊರೋನಾ ಡೋಸೇಜ್ ಕೊಡುವುದನ್ನು ಮಾಡ್ತೀರಾ? ವ್ಯಾಕ್ಸಿನಾ? ಇಲ್ಲ, ವ್ಯಾಕ್ಸಿನ್ ಕೊಡ್ತಕ್ಕಂಥದ್ದಕ್ಕೆ ನಾವು ಕೇಂದ್ರದ ಒಂದು ಅಭಿಪ್ರಾಯ ತಗೊಂಡೇ ಕೊಡಬೇಕಾಗ್ತದೆ. ಯಾವ ತರ ವ್ಯಾಕ್ಸಿನು ಏನು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಬೇಕಾಗ್ತದೆ. ಎಲ್ಲಿಂದ ಖರೀದಿ ಮಾಡಬೇಕು, ಯಾವ ಕಂಪನಿಯಿಂದ ಖರೀದಿ ಮಾಡಬೇಕು, ಯಾಕಂದ್ರೆ ಅದು ಒಂದೊಂದು ರಾಜ್ಯ ಒಂದೊಂದು ತರ ಮಾಡಕ್ ಬರೋದಿಲ್ಲ. ಅದಕ್ಕೆ ನಾವು ಮುಖ್ಯಮಂತ್ರಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀವು ಪ್ರತಿನಿತ್ಯ ನೀವು ಪ್ರತಿದಿನ ನೀವು ಇದರ ಬಗ್ಗೆ ಗಮನ ಇಟ್ಕೊಂಡಿರಿ, ಕೇಂದ್ರ ಜೊತೆ ಮಾತನಾಡಿ, ಆ ತರ ಸನ್ನಿವೇಶ ಬಂದ್ರೆ ಏನ್ ಮಾಡಬೇಕು ಅಂತ ನೀವು ಕೇಂದ್ರ ಜೊತೆ ಚರ್ಚೆ ಮಾಡಿ ಮತ್ತೆ ನನಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ ವ್ಯಾಕ್ಸಿನ್ ಕೊಡುವ ಬಗ್ಗೆ. ಆಮೇಲೆ ಮುಂದಿನ ಒಂದು 3-4 ದಿವಸ ಆದ ನಂತರ ಮತ್ತೊಮ್ಮೆ ನನಗೆ ಸಲಹೆಗಳು ಕೊಡಿ, ಏನಾಗಿದೆ, ಏನ್ ಮಾಡಬೇಕು ಅಂತ ಏನಾದ್ರು ನಿಮ್ಮ ಅಭಿಪ್ರಾಯ ಇದ್ರೆ ಮತ್ತೆ ನನಗೆ ಕೊಡಬೇಕು ಅಂತ ಅದನ್ನು ಹೇಳಿದ್ದಾರೆ. ಮತ್ತು ತಾಂತ್ರಿಕ ಸಮಿತಿ ಅವಾಗವಾಗ ಭೇಟಿ ಆಗ್ತಾ ಇರಬೇಕು, ಅವಲೋಕನ ಮಾಡ್ತಾ ಇರಬೇಕು. ಯಾರು ಕೂಡ ನಿರ್ಲಕ್ಷ್ಯ ವಹಿಸಬಾರ್ದು, ನಿರ್ಲಕ್ಷ್ಯ ಇರಬಾರ್ದು. ಎಲ್ಲರೂ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ಎಲ್ಲ ನಮ್ಮ ಸಿಬ್ಬಂದಿ, ಡಾಕ್ಟರ್ಸು, ನರ್ಸ್ಗಳು ಯಾರು ಕೂಡ ಎಲ್ಲೂ ರಜೆ ಮೇಲೆ ಎಲ್ಲೂ ಹೋಗಬಾರ್ದು. ಎಲ್ಲರೂ ಕೂಡ ಕೆಲಸದಲ್ಲೇ ಇರಬೇಕಾಗ್ತದೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ಕೂಡ ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.